ಇಂದು ಮಂಚೇನಹಳ್ಳಿ ಪಿಳೆಕಮ್ಮ ದೇವಾಲಯದ ಆವರಣದಲ್ಲಿರುವ ಸಮುದಾಯ ಭವನದಲ್ಲಿ ಬರಗು ಹುಕುಂ ಸಾಗುವಳಿದಾರರು ಸಾಗುವಳಿ ಸಕ್ರಮೀಕರಣ ಸಮಿತಿಯ ಸದಸ್ಯರಾದಂಥ ಶ್ರೀಯುತ ನಂಜುಂಡಯ್ಯ ಅವರ ಉಪಸ್ಥಿತಿಯಲ್ಲಿ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ತಾಲೂಕಿನ ಬಗರು ಹುಕುಂ ಸಾಗುವಳಿದಾರರು ಪಂಚಾಯಿತಿ ವಾರು ನಮೂನೆ 53 ಮತ್ತು 57ರಲ್ಲಿ ತಾವು ಸಲ್ಲಿಸಿರುವ ಅರ್ಜಿಗಳ ಸ್ವೀಕೃತಿ ಪತ್ರಗಳನ್ನು ಇತರೆ ದಾಖಲಾತಿಗಳನ್ನು ಸಲ್ಲಿಸಿದರು. ಹಾಗೂ ತಮ್ಮ ಸಮಸ್ಯೆಗಳಾದ ಸರ್ವೆ ನಂಬರ್ ಬದಲಾವಣೆ, ಗೋಮಾಳ ಪರಿಭಾವಿತ ಅರಣ್ಯ ಪಾವತಿದಾರರು ಈಗಾಗಲೇ ಕಿಮ್ಮತ್ ಕಟ್ಟಿ ಸಾಗುವಳಿ ಚೀಟಿ ಪಡೆಯದೇ ಇರುವ ಕುರಿತು 2017ರಲ್ಲಿ ಮತ್ತು 18ನೇ ಸಾಲಿನಲ್ಲಿ ಸಾಗುವಳಿ ಸಕ್ರಮೀಕರಣ ಸಮಿತಿ ಸಭೆಯಲ್ಲಿ ಮಂಜೂರಾಗಿರುವ 70 ಅರ್ಜಿಗಳಿಗೆ ಸಾಗುವಳಿ ಚೀಟಿ ನೀಡದೆ ನೆನಗುದಿಗೆ ಬಿದ್ದಿರುವ ಬಗ್ಗೆ ಹೀಗೆ ಹಲವು ಸಮಸ್ಯೆಗಳನ್ನು ಗಮನಕ್ಕೆ ತರಲಾಯಿತು. ಹಾಗೂ ಪ್ರತಿ ತಿಂಗಳು ಸಾಗುವಳಿ ಸಕ್ರಮೀಕರಣ ಸಮಿತಿ ಸಭೆ ನಡೆಸುವಂತೆ ಶಾಸಕರ ಮನವೊಲಿಸಲು ಮನವಿ ಪತ್ರವನ್ನು ಸಲ್ಲಿಸಿದರು. ಶ್ರೀಯುತ ನಂಜುಂಡಯ್ಯರವರು ಎಲ್ಲ ಅಹವಾಲುಗಳನ್ನು ಹಾಗೂ 120ಕ್ಕೂ ಹೆಚ್ಚು ಸ್ವೀಕೃತಿ ಪತ್ರಗಳನ್ನು ಸ್ವೀಕರಿಸಿ ನಾನು ಈ ವಿಚಾರವಾಗಿ ಮಾನ್ಯ ಶಾಸಕರ ಒಟ್ಟಿಗೆ ಮಾತನಾಡಿ ಚರ್ಚಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತಂದು ಸಭೆಗಳನ್ನು ಆಯೋಜಿಸುವಂತೆ ಶಾಸಕರ ಗಮನಕ್ಕೆ ತರುವುದಾಗಿ ಹಾಗೂ ಯಾವ ರೈತರು ಕೂಡ ಯಾವುದೇ ಮಧ್ಯವರ್ತಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಹಣವನ್ನು ನೀಡಬಾರದು. ಹಣ ನೀಡದಿರುವುದು ನನ್ನ ಗಮನಕ್ಕೆ ಬಂದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲು ಶಿಫಾರಸು ಮಾಡುವುದಾಗಿ ಎಚ್ಚರಿಸಿದರು. ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂಥ ಶ್ರೀಯುತಿ ಮುನಿಕೃಷ್ಣಪ್ಪರವರು ಪರಿಭಾವಿತ ಅರಣ್ಯದ ಕುರಿತು ಈಗಾಗಲೇ ನಾನು ನ್ಯಾಯಾಲಯದ ಮೊರೆ ಹೋಗಿರುವುದಾಗಿ ತಿಳಿಸಿದರು. ಹಾಗೂ ಶಾಸಕರ ಗಮನಕ್ಕೆ ತಂದು ಪ್ರತಿ ತಿಂಗಳು ಕೂಡ ಸರ್ಕಾರದ ನಿಯಮಾನುಸಾರ ಸಭೆಗಳನ್ನು ಆಯೋಜಿಸಿ ನಮ್ಮ ರೈತರಿಗೆ ಭೂ ಮಂಜೂರಾತಿ ಮಾಡಿದಲ್ಲಿ ಜೀವನೋಪಾಯಕ್ಕೆ ತುಂಬ ಅನುಕೂಲವಾಗುವುದರೆಂದು ಎಲ್ಲ ರೈತರ ಪರವಾಗಿ ತಿಳಿಸಿದರು. ಈ ಸಭೆಯಲ್ಲಿ ಉಪಾಧ್ಯಕ್ಷರಾದಂತಹ ಸೋಮಶೇಖರ್, ಕಾರ್ಯದರ್ಶಿಯಾದ ಹನುಮಂತಪ್ಪ, ಖಜಾಂಚಿ ನಾಗಪ್ಪ, ಲಕ್ಷ್ಮಮ್ಮ, ಮಂಜುಳಮ್ಮ, ನಾಗಮ್ಮ, ಸಂಸ್ಥೆಯ ಕಾರ್ಯದರ್ಶಿ ಬಾಲಗಂಗಾಧರ್, ಸಂಯೋಜಕರಾದ ಸೌಭಾಗ್ಯಮ್ಮ, ಸಿಬ್ಬಂದಿ ದಿವ್ಯಶ್ರೀ, ಸುನೀತಾ ಹಾಜರಿದ್ದರು. ಹಳೆಹಳ್ಳಿ, ಶಾಂಪುರ, ಮೀನುಗ, ಗುರ್ಕಿಪುರ, ಗೌಡಗೆರೆ ಗ್ರಾಮ ಪಂಚಾಯಿತಿಗಳಿಂದ ಒಟ್ಟು 150 ಸಾಗುವಳಿದಾರರು ಹಾಜರಿದ್ದರು. LGC ಮೆಂಬರ್ ನಂಜುಂಡಯ್ಯ ಸರ್ ಜೊತೆ ಬಗರು ಹುಕಂ ಸಾಗುವಳಿದಾರರು. ನಾನು ಅಲ್ಲಿ ವೈಟ್ ಮಾಡ್ತೀನಿ. ಯಾರು ಹಣಕಾಸು ಕೊಡಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ನಾನು ಆ ವಿಚಾರದಲ್ಲಿ ನನಗೆ ಸಹಿಸಕ್ಕಾಗೋದಿಲ್ಲ. ಇರೋದನ್ನ ತಗೊಂಡಿದ್ದಾಗ ನಾನು ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದೀನಿ. ನನ್ನ ಕೈ ಕೆಳಗಡೆ ಯಾರು ಕೆಲಸ ಮಾಡ್ತಾ ಇದ್ರು, ಯಾರ ಹತ್ರ ತಗೊಂಡಿರೋ ಗೊತ್ತಾದ್ಮೇಲೆ ಅವ್ರು ಮತ್ತೆ ವಾಪಸ್ ಕೊಡಿಸಿದ್ದೀನಿ ಅಂತ ಮನಸ್ಥಿತಿ ನಮ್ದಿರೋದು. ಅದರಿಂದ ನಮಗೆಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ಸಹ ಈ ಮಂಜೂರಾತಿ ವಿಚಾರದಲ್ಲಿ ಅಷ್ಟು ಖರ್ಚಾಗುತ್ತೆ, ಇಷ್ಟು ಖರ್ಚಾಗುತ್ತೆ, ಸಭೆ ಸೇರಿಸಬೇಕು, ಇನ್ನೊಂದು ಮತ್ತೊಂದು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು ನೀವು ಹಣ ಕೊಡೋಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ನಾನು ನಿಮಗೆಲ್ಲ ಈ ಸಭೆ ಮುಖಾಂತರ ಏನು ಇದ್ರ ಕೊಟ್ಟಿದ್ದಾರೆ ಶಾಸಕರ ಗಮನಕ್ಕೆ ತಂದ್ಬಿಟ್ಟು ಅವ್ರನ್ನ ಮತ್ತೆ ಇಲ್ಲಿ ಒಂದ್ಸಲ ಸಭೆ ಸೇರಿಸ್ತೀನಿ. ನಮ್ಮ ಮುಂದೆ ಎಲ್ಲ ಸೇರಿಸ್ಬಿಟ್ಟು ಮೀಟಿಂಗ್ ಕಮಿಟಿ ಮೀಟಿಂಗ್ ಆಗುತ್ತಲ್ಲ, ಅದರಲ್ಲಿ ಎಲ್ಲ ಏನು ಭೂರಹಿತ ರೈತರಿದ್ದಾರೆ ಅವ್ರಿಗೆಲ್ಲ ಮಂಜೂರು ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ನಾನು ಒಂದಷ್ಟು ಆಗಿದೆ ನನ್ನ ಮನಸ್ಸಿಗೆ. ಅದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ಬೇರೆ ಯಾವುದಾದ್ರು ಹೇಳಿಕೆ ಮಾತನ್ನ ಕೇಳಕ್ ಹೋಗ್ಬೇಡಿ. ನೀವು ಆ ಪಾರ್ಟಿ, ನಾನು ಈ ಪಾರ್ಟಿ ಹಾಗೆ ಇಲ್ಲ. ನಾವೆಲ್ಲ ರೈತರ ಪಾರ್ಟಿ, ಆಯ್ತಾ? ನಾವೆಲ್ಲ ಮನುಷ್ಯರು, ನಾವೆಲ್ಲ ರೈತರು. ಭೂತಾಯಿನ ನಂಬ್ಕೊಂಡು ಬದುಕಂತ ರೈತರು ನಾವು. ಯಾವುದೇ ಪಾರ್ಟಿ ಕಡೆ ನನ್ಗೆ ಅವಶ್ಯಕತೆ ಇಲ್ಲ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಪಾರ್ಟಿ ವಿಚಾರ ಮಾತ್ರ ತರಬೇಡಿ ದಯವಿಟ್ಟು. ನಾನು ಒಬ್ಬ ಸಮಿತಿ ಸದಸ್ಯ, ಸರ್ಕಾರದಿಂದ ನೇಮಕಾಗಿರ್ತಕ್ಕಂಥ ಸಮಿತಿ ಸದಸ್ಯ ನಾನು. ಎಲ್ಲಾ ಪಾರ್ಟಿಗಳಿಂದ, ಎಲ್ಲಾ ಜಾತಿ ಮುಂದೆ ನನಗೆ ಅವೆಲ್ಲ ಅಡ್ತಂಬಂದ್ರು. ಕುಡಿಯೋ ನೀರು ಒಂದೇ, ಭೇದ ಇಲ್ಲ. ಸೇವಿಸೋ ಗಾಳಿ ಒಂದೇ, ಭೇದ ಇಲ್ಲ. ಯಾರೋ ಏನೋ ಹಿಂದೆ ಮಾಡ್ಕೊಂಡ್ ಬಂದಿದ್ದಾರೆ ವ್ಯವಸ್ಥೆ, ಅದನ್ನ ನಾವು ಇನ್ನ ಸರಿಪಡಿಸಕ್ಕೆ ಹಂತವಾಗಿ ಬರ್ತಾ ಇದೆ. ಈಗ ಗೊತ್ತಾಯ್ತಾ? ಹಂತವಾಗಿ ಬರ್ತಾ ಇದೆ, ಅದು ಸರಿ ಹೋಗುತ್ತೆ. ಈ ದುಡ್ಡು ಕಾಸಿನ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ದಯವಿಟ್ಟು. ಅದನ್ನ ನಾವು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ. ಯಾರಿಗೆ ಆಗಲಿ ನಾನು ಮಂಜೂರು ಮಾಡ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಅಂಥದ್ದು ವಿಚಾರ ನನ್ನ ಗಮನಕ್ಕೆ ಬಂದ್ರೆ ನಾನಂತೂ ಸಹಿಸೋದಿಲ್ಲ. ನಾನು ಬಹಿರಂಗವಾಗಿ ನಾನು ಅಂಥವನ್ನ ತರಾಟೆ ತಗೋತೀನಿ, ಅಂಥವನ್ನ ಇಷ್ಟೇ ಅಂತ ಇವೆಲ್ಲ ಪರಿಶೀಲನೆ ಮಾಡ್ತೀನಿ. ಇನ್ನೊಮ್ಮೆ ಅಸೈನ್ಮೆಂಟ್ಗಳು ಯಾರ್ಯಾರು ಕೊಟ್ಟಿದಾರ ಅವರು ಪಕ್ಕ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು. ನೀವು ಸುಮ್ಮನೆ ದಾಖಲೆ ಯಾವುದೋ ಇದೆ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದು ಸರಿ ಹೋಗೋದಿಲ್ಲ. ಸಮಿತಿಯಲ್ಲಿ ಚರ್ಚೆ ಮಾಡೋದಕ್ಕೆ ಒಂದು ಅವಕಾಶ ಇದೆ ನಮಗೆ.
ಕೊಟ್ಟಿದ್ರೆ ನೀವೇನ್ ಹೇಳ್ತೀರಿ? ಅದೆಲ್ಲ ನಾವು ಮಾತಾಡೋರ್ಗು ಬಿಡ್ರಿ. ಚರ್ಚೆ ಮಾಡ್ಬೋದು. ಅಗ್ರಿಮೆಂಟ್ ಇಲ್ಲ ಅಂತ ಹೇಳ್ಬಿಟ್ರೆ ನಾವು ಯಾವ ಬಗ್ಗೆ ಅಲ್ಲಿ ಕೇಳೋಣ ಹೇಳಿ ನೀವೇ. ಅಗ್ರಿಮೆಂಟ್ ಇರಬೇಕು. ಇಲ್ಲ ನಮ್ಮ ದಾಖಲೆ ಪುಸ್ತಕದಲ್ಲಿ ಈ ದಾಖಲೆ ಹ್ಯಾಕ್ ಬಂತು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಚರ್ಚೆ ಮಾಡ್ಬೋದು. ಅದರಿಂದ ಈ ಅಗ್ರಿಮೆಂಟ್ ಏನಿದೆ ರಸೀದಿ ಶುಲ್ಕ ಕಟ್ಟಿರೋದು ಅದನ್ನ ಪರಿಗಣನೆಗೆ ಅಲ್ಲಿ ತಗೋತಾರೆ. ಅರ್ಥ ಆಯ್ತಾ? ಇಲ್ಲಿ ಬೇರೆ ಡಾಕ್ಯುಮೆಂಟ್ ಏನೇನು ಕೊಟ್ಟಿರ್ತಿದೆ ಅಥವಾ ಯಾರಾದ್ರೂ ಅಗ್ರಿಮೆಂಟ್ ಕೊಡದೇ ಇರೋದ್ರೆ ನನ್ನ ಕೈ ತರಿಸಿ ನಾವು ಅಲ್ಲಿ ಅಣ್ಣ ಕುತ್ಕೊಳ್ಳಿ ಮಾತಾಡ್ತೀವಿ. ನಾವು ಮಾಡ್ತಾ ಇದ್ದೀವಿ ಹಾಗೆ ಹೀಗೆ ನೀವು ಒಂದಷ್ಟು ಜನ ಕರ್ಕೊಂಡು ಬರೋದು ಆದ್ರೆ ನಾನು ಸರಿಯಾಗಿ ಇರ್ಸೋದಿಲ್ಲ. ನಾನೇ ನಿಮ್ಮ ಊರಿಗೆ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ಅಲ್ಲಿ ಊರಲ್ಲಿ ಇರ್ತಾರಲ್ಲ ಈಗ ಅಕ್ಕಪಕ್ಕ ನಿಂತಿದ್ದಾರೆ, ಇದಾನಪ್ಪ ಮಾಡ್ತಾ ಇದ್ದಾರೆ, ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಯ್ತಾ? ದಯವಿಟ್ಟು ನನ್ನ ಉಳ್ಕೊಂಡು ನೀವು ಯಾರು ಮಾಡ್ಬೇಡಿ. ನಿಮ್ಮೂರಿಗೆ ಬರ್ತೀನಿ. ಒಂದು ಪಂಚಾಯತಿ ಅನ್ಕೊಳ್ಳಿ, ಒಂದು ಪಂಚಾಯತಿಗೆ ಒಂದು ದಿವಸ ಯಾವ್ದಾದ್ರು ಟೈಮ್ ಕೊಡಿ, ಅಲ್ಲಿಗೆ ಬಂದು ಚರ್ಚೆ ಮಾಡೋಣ. ನಾನು ಕಳಿಸ್ಬಿಟ್ಟು ಇಲ್ಲಿ ಚರ್ಚೆ ಮಾಡಿ ಮಂಜೂರು ಮಾಡೋದಕ್ಕೆ ನನ್ನ ಕೈಲಾಗುವಷ್ಟು ಒಂದು ಮಾನದಂಡಗಳು, ಸರ್ಕಾರಿ ಮಾನದಂಡ ಏನಿದೆ ಅದರ ಅಡಿಯಲ್ಲಿ ನಾನು ಅಲ್ಲಿ ಚರ್ಚೆ ಮಾಡೋದಕ್ಕೆ ನಿಮ್ಮೆಲ್ಲ ಒಂದು ಏನು ಕಷ್ಟಗಳೇನಿದೆ ಅದನ್ನ ಅವರು ಸರ್ಕಾರಕ್ಕೆ ತಲುಪಿಸ್ಬಿಟ್ಟು ನಮಗೆ ಮಂಜೂರು ಮಾಡಿಕೊಡಲು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಮೂಲಕ ಸಭೆ ಮೂಲಕ ನಾನು ಭರವಸೆ ಕೊಡ್ತಾ ಇದ್ದೀನಿ.